ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಕತೆ. ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸುವೆನೆಂದು ಸಮನ್ವಿ ಅವರಿಗೆ ಮಾತು ಕೊಡುತ್ತಾಳೆ. ಅದಕ್ಕಾಗಿ ಬೆಂಗಳೂರಿಗೆ ಬಂದು ಅಲ್ಲಿ ಕಷ್ಟಕ್ಕೆ ಸಿಕ್ಕಿಹಾಕಿಕೊಳ್ಳುತ್ತಾಳ. ಹೊರಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು. ತಾನಿಂದು ಬಂದ ಕಾರ್ಯವನ್ನು ಮುಗಿಸಿಕೊಂಡೇ ಹೋಗುವುದು ಎಂದುಕೊಂಡಿದ್ದಳು ಸಮನ್ವಿ. ತಾನು ತಿಳಿಸಿದ ವಿಳಾಸದ ಮುಂದೆ ಕ್ಯಾಬ್ ನಿಂತಾಗ ಬಾಹ್ಯ ಪ್ರಪಂಚಕ್ಕೆ ಬಂದಳು ಸಮನ್ವಿ. ತನ್ನ ಕೈಯಲ್ಲಿದ್ದ ಚೀಟಿಯನ್ನೊಮ್ಮೆ ನೋಡಿ ವಿಳಾಸವನ್ನು ಪರಿಶೀಲಿಸಿ ಅದು ಸರಿಯಾಗಿದೆ ಎಂದ ಮೇಲೆ ತನ್ನ ಲಗೇಜ್ ಇಳಿಸಿಕೊಂಡು ಕ್ಯಾಬ್ನವನಿಗೆ ದುಡ್ಡಿತ್ತು ಅವನನ್ನು ಕಳಿಸಿದಳು. ಮಳೆಯಲ್ಲಿ ನೆನೆಯುತ್ತಲೇ ಗೇಟಿನ ಒಳಗೆ ಬಂದಳು. ಮನೆಯ ಕರಗಂಟೆ ಒತ್ತಿದಾಗ ಸುಮಾರು 26ರ ಒಳವಯಸ್ಸಿನ ಆಜಾನುಬಾಹು ಯುವಕ ಬಾಗಿಲು ತೆರೆದನು. ತನ್ನ ಮನೆ ಎದುರು ಲಗೇಜ್ನೊಂದಿಗೆ ನಿಂತಿದ್ದ ಅಪರಿಚಿತ ಯುವತಿಯನ್ನು ಕಂಡು, ಯಾರು ನೀವು? ಯಾರು ಬೇಕಿತ್ತು ನಿಮಗೆ ಎಂದು ಕೇಳಿದ. ಇದು ಸೀತಾರಾಮಯ್ಯನವರ ಮನೆ ಅಲ್ವಾ ಕೇಳಿದಳು ಸಮನ್ವಿ. ಹೌದು ಎಂದು ಉತ್ತರಿಸಿದ ಆ ಯುವಕ. ನನ್ನ ಹೆಸರು ಸಮನ್ವಿ ಅಂತ. ನಾನು ಸೀತಾರಾಮಯ್ಯನವರನ್ನು ಕಾಣಬೇಕಾಗಿತ್ತು. ಕಾಸರಗೋಡಿಂದ ಬರ್ತಿದ್ದೀನಿ ಎಂದು ತನ್ನನ್ನು ತಾನು ಪರಿಚಯಿಸಿಕೊಂಡಳು. ಅವರು ಮನೆಯಲ್ಲಿಲ್ಲ ಎಂದ ಆ ಯುವಕ. ಹಾಗಾದರೆ ಯಾವಾಗ ಬರ್ತಾರೆ? ಯಾವಾಗ ಸಿಗ್ತಾರೆ? ನಾನು ಅವ್ರನ್ನ ಮೀಟ್ ಮಾಡಬೇಕು. ಈಗ ಸಮನ್ವಿ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು. ಅದು 7:15 ಗಂಟೆ ತೋರಿಸುತ್ತಿತ್ತು. ಆಗಲೇ ಕತ್ತಲಾವರಿಸಿತ್ತು. ತಾನು ಬಂದ ಕೆಲಸ ಮುಗಿಸುವ ಆತುರದಲ್ಲಿ ಮುಂದಿನದನ್ನು ಯೋಚಿಸಿರಲಿಲ್ಲ. ಬಸ್ಸು ಇಳಿದಾಗಿನಿಂದ ಮನೆ ಹುಡುಕುವುದರಲ್ಲೇ ಸಮಯ ಕಳೆದಿತ್ತು. ಮನೆ ಸಿಕ್ಕಾಗ ಆದ ಆನಂದ ಈಗ ಮಾಯವಾಯಿತು. ಕ್ಯಾಬ್ನನ್ನಾಗಲೇ ಕಳಿಸಿಯಾಗಿತ್ತು. ಮನೆ ಮಾತ್ರ ಸಿಕ್ಕಿತ್ತು. ಆದರೆ ತನಗೆ ಬೇಕಾದ ವ್ಯಕ್ತಿ ಸಿಗಲಿಲ್ಲವಲ್ಲ. ಅವಳಿಗೆ ಈ ಊರು ಹೊಸದು. ಈ ರಾತ್ರಿ ತಾನು ಎಲ್ಲಿ ಕಳೆಯುವುದು? ಹೊರಗೆ ಧಾರಾಕಾರವಾಗಿ ಮಳೆ ಬರುತ್ತಿತ್ತು. ಈ ಮಳೆಗೆ ಹೋಗುವುದಾದರೂ ಎಲ್ಲಿಗೆ? ಮೊದಲೇ ಇಲ್ಲಿಂದ ಹಿಂದಿರುಗಿ ಹೋಗುವ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅವಳಿನ್ನೂ ಬಾಗಿಲ ಬಳಿಯೇ ನಿಂತಿದ್ದಳು. ಜೋರಾಗಿ ಗಾಳಿ ಮಳೆ ಬರುತ್ತಿದ್ದುದರಿಂದ ಮಳೆ ನೀರು ಅವಳ ಮೇಲೆ ಎರಚುತ್ತಿತ್ತು. ಅವಳೀಗಾಗಲೇ ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದಳು. ಮೇಡಮ್, ನೀವು ದೂರದಿಂದ ಬಂದಿದ್ದೀರಾ? ನಮ್ಮ ತಂದೆಯವರು ಅಮೆರಿಕಕ್ಕೆ ಹೋಗಿದ್ದಾರೆ. ಈಗಂತೂ ನೀವು ಅವರನ್ನು ಕಾಣಲಾಗುವುದಿಲ್ಲ. ಮಳೆ ಬರ್ತಾ ಇದೆ, ಕತ್ಲಾಗಿದೆ. ನೀವು ಊರಿಗೆ ಹೊಸಬರಂತೆ ಕಾಣ್ತಿದ್ದೀರಾ. ಒಳಗೆ ಬನ್ನಿ ಎಂದು ಆಹ್ವಾನಿಸಿದ ಆ ಯುವಕ. ಅವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ದು, ಈಕೆ ಯಾರು? ಎಲ್ಲಿಂದ ಬಂದಳು? ಯಾಕಾಗಿ ಬಂದಳು? ನಿಜವಾಗಿ ತನ್ನ ತಂದೆಯನ್ನೇ ಹುಡುಕಿಕೊಂಡು ಬಂದಿದ್ದಾಳ? ನೆಂಟರ ಕಡೆಯವಳ? ತಂದೆ ಮೊದಲಿನಿಂದಲೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಿದ್ದರು. ಈ ಹುಡುಗಿಯನ್ನು ನೋಡಿದರೆ ಇನ್ನೂ ಚಿಕ್ಕ ವಯಸ್ಸಿನವಳಂತೆ ಕಾಣುತ್ತಾಳೆ. ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಕೇಳಿಕೊಂಡು ಬಂದಿರಬಹುದಾ? ಇಲ್ಲ ಯಾವುದಾದರೂ ಕೆಲಸಕ್ಕೆ ಸೇರಲು ಇಲ್ಲಿಗೆ ಬಂದವಳು ತಂದೆಯ ಸಹಾಯ ಕೇಳಲು ಅವರನ್ನು ಹುಡುಕಿಕೊಂಡು ಬಂದಿರಬಹುದಾ ಎಂದು ಆ ಯುವಕ ಯೋಚಿಸತೊಡಗಿದ. ಅದಾಗಲೇ ಮಳೆ ಜೋರಾಗಿ ಬರುತ್ತಿತ್ತು. ತಾನು ಈಗ ಈ ಮನೆಯೊಳಗೆ ಹೋಗುವುದೇ ಸೂಕ್ತ ಎಂದು ಮನೆಯೊಳಗೆ ಅಡಿಯಿಟ್ಟಳು ಸಮನ್ವಿ. ಮಧ್ಯಾಹ್ನದ ಊಟವಾದ ಬಳಿಕ ಏನೂ ತಿಂದು ಕುಡಿದು ಮಾಡಿರಲಿಲ್ಲ. ಹಸಿವು ಬಾಯಾರಿಕೆ ಎರಡೂ ಆಗುತ್ತಿತ್ತು. ಆ ಅಪರಿಚಿತನ ಬಳಿ ಕೇಳಲು ಅವಳಿಗೆ ಸಂಕೋಚವೆನಿಸಿತು. ಅವನಿಗೆ ಅದು ಅರ್ಥವಾಗಿತ್ತೇನು. ಬನ್ನಿ ಕೂತ್ಕೊಳ್ಳಿ, ಸೋಫಾ ಕಡೆ ಕೈ ತೋರಿಸಿದ. ಅವಳ ಮೈ ಒದ್ದೆಯಾಗಿತ್ತು. ಸೋಫಾದಲ್ಲಿ ಕುಳಿತರೆ ಸೋಫಾ ಒದ್ದೆಯಾಗುತ್ತದೆ ಎಂದು ಸಂಕೋಚಗೊಂಡಳು. ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ನೋಡಿದಳು. ಇದ್ದಂತೆ ಕಾಣಿಸಲಿಲ್ಲ ಅವಳಿಗೆ. ಅದನ್ನರಿತವನಂತೆ ಅವನು ಹೇಳಿದ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಇಬ್ಬರೂ ಅಮೆರಿಕಕ್ಕೆ ಹೋಗಿದ್ದಾರೆ. ಏನು ತಗೋತೀರಾ? ಕಾಫಿ, ಟೀ? ಅವಳಿಗೆ ಸಂಕೋಚವಾಯಿತು. ಆದ್ದರಿಂದ ಅವಳು ಏನೂ ಬೇಡ ಎಂದಳು. ಅವನು 5 ನಿಮಿಷ ಬಂದೆ ಎಂದು ಒಳಗಡಿಯಿಟ್ಟ. ಹೇಳಿದಂತೆ 5 ನಿಮಿಷಕ್ಕೆ ಹೊರಬರಲಿಲ್ಲ. 10 ನಿಮಿಷದಲ್ಲಿ ಕೈಯಲ್ಲಿ 2 ಕಪ್ ಬಿಸಿ ಬಿಸಿ ಕಾಫಿ, ಬಿಸ್ಕೆಟ್ ಮತ್ತು ಕೇಕ್ಗಳೊಂದಿಗೆ ಹಾಜರಾದ. ತಗೊಳ್ಳಿ ಎಂದು ಅವಳಿಗೆ ಕೊಟ್ಟ. ಅವಳು ಥ್ಯಾಂಕ್ಸ್ ಹೇಳಿ ಕಾಫಿ ಕುಡಿದು ಬಿಸ್ಕೆಟ್ ತಿಂದಳು. ಸ್ವಲ್ಪ ಜೀವ ಬಂದಂತೆ ಎನಿಸಿತು. ಆದರೆ ಭಯವಾಯಿತು. ಮನೆಯಲ್ಲಿ ಈತನಲ್ಲದೆ ಇನ್ನಾರೂ ಇಲ್ಲ. ಈ ಊರು ಹೊಸದು ಅವಳಿಗೆ. ಬೇರೆ ದಾರಿ ಕಾಣಲಿಲ್ಲವಾದ್ದರಿಂದ ಆತನ ಸಹಾಯವನ್ನೇ ಕೇಳುವುದೆಂದು ನಿರ್ಧರಿಸಿ, ಸರ್, ನೀವು ಸೀತಾರಾಮಯ್ಯ ಅವರ ಮಗನ? ನಿಮ್ಮ ಹೆಸರೇನು? ಇವತ್ತು ಒಂದು ರಾತ್ರಿ ಇಲ್ಲಿ ತಂಗಬಹುದೇ ಎಂದು ಕೇಳಿದಳು. ಮಳೆ ನೀರಲ್ಲಿ ಮಿಂದು ಬಂದದ್ದರಿಂದ ಮೈಯಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಮೈ ಪೂರ್ತಿ ಒದ್ದೆಯಾದ್ದರಿಂದ ಚಳಿಯಿಂದ ನಡುಗುತ್ತಿದ್ದಳು. ಹೌದು, ನಾನು ಸಮರ್ಥ್ ಅಂತ. ನಿಮಗೆ ಅಪ್ಪ ಹೇಗೆ ಪರಿಚಯ? ಧಾರಾಳವಾಗಿ ನೀವು ಇವತ್ತು ಇಲ್ಲಿರಬಹುದು. ಬನ್ನಿ, ನಿಮಗೆ ರೂಮ್ ತೋರಿಸ್ತೀನಿ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಡಿ. ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡ್ತೀನಿ. ತಂದೆಯನ್ನು ಕೇಳುತ್ತಿರುವುದರಿಂದ ಅವರ ಪರಿಚಿತರಿರಬಹುದು ಎಂದು ಊಹಿಸಿದನೇನು. ಅವನ ಸ್ನೇಹಮಯ ಗುಣ ಅವಳಿಗೆ ಹಿಡಿಸಿತು. ಅವನೊಂದಿಗೆ ರೂಮಿಗೆ ಹೋದಳು. ರೂಮ್ ಪ್ರವೇಶಿಸುವಾಗ ಸುತ್ತಲೂ ಕಣ್ಣಾಡಿಸಿದಳು.
ಬೆಂಗಳೂರಿನಂತಹ ನಗರದಲ್ಲಿ ಇಷ್ಟು ದೊಡ್ಡ ಮನೆ ಎಂದರೆ ತುಂಬ ಶ್ರೀಮಂತರಿರಬೇಕು. ಹೊರಗೆ ಸಿಟೌಟ್, ವಿಶಾಲವಾದ ಹಾಲ್, ತನಗೆ ತೋರಿಸಿದ ಬೆಡ್ರೂಮ್ ನೋಡಿದಳು. ಅದೂ ವಿಶಾಲವಾಗಿತ್ತು. ರೂಮ್ನಲ್ಲಿ ಡಬಲ್ ಕಾಟ್ ಹಾಕಲಾಗಿತ್ತು. ಅಲ್ಲದೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ವ್ಯವಸ್ಥೆಯೂ ಇತ್ತು. ಅದಕ್ಕೆ ಅಟ್ಯಾಚ್ಡ್ ಆಗಿದ್ದ ಬಾತ್ರೂಮಿನಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇತ್ತು. ತನ್ನ ಬ್ಯಾಗಿನಿಂದ ಬಟ್ಟೆಗಳನ್ನು ತೆಗೆದುಕೊಂಡಳು. ಬಿಸಿ ನೀರು ಮೈಗೆ ಬಿದ್ದಾಗ ತುಸು ಹಾಯೆನಿಸಿತು ಅವಳಿಗೆ. ತಲೆಗೆ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಕೊಂಡಳು. ಬಟ್ಟೆ ಬದಲಿಸಿ ಅವಳು ಹಾಲ್ಗೆ ಬಂದಾಗ ಅವನಲ್ಲಿ ಇರಲಿಲ್ಲ. ಬಹುಶಃ ಅಡುಗೆ ಮನೆಯಲ್ಲಿ ಇರಬಹುದು ಎಂದುಕೊಂಡಳು. ಅವಳು ಸ್ನಾನ ಮುಗಿಸಿ ಬಂದಿದ್ದು ಅವನಿಗೆ ಗೊತ್ತಾಗಿತ್ತೇನೋ. ಅಲ್ಲಿಂದಲೇ ಕೂಗಿದ, ಕೂತಿರಿ ಮೇಡಮ್, ಇನ್ನೊಂದು 5 ನಿಮಿಷ ಆಗೋಯ್ತು ಎಂದ. ಅವಳಿಗೆ ಸುಮ್ಮನೆ ಕೂರಲಾಗಲಿಲ್ಲ. ನಾನು ಹೆಲ್ಪ್ ಮಾಡ್ಲಾ ಕೇಳಿದಳು. ಅವನ ಉತ್ತರಕ್ಕೆ ಕಾಯದೆ ಸೀದಾ ಅಡಿಗೆ ಮನೆಗೆ ಹೋದಳು ಸಮನ್ವಿ. ಇಬ್ಬರೂ ಸೇರಿ ಮಾಡಿರುವ ಅಡಿಗೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ತಟ್ಟೆ ಲೋಟಗಳನ್ನು ಇಟ್ಟರು. ಚಪಾತಿ, ಪಲ್ಯ, ಅನ್ನ, ತಿಳಿಸಾರು, ಹಪ್ಪಳ, ಸಂಡಿಗೆ, ಮೊಸರು, ಉಪ್ಪಿನಕಾಯಿ ಇಷ್ಟೇ. ಇವರಿಗೆ ಅಡಿಗೆ ಮಾಡಲು ಬರುತ್ತಾ? ಅವಳಿಗೆ ಆಶ್ಚರ್ಯವಾಯಿತು. ಆದರೆ ಅಪರಿಚಿತನಲ್ಲಿ ಮಾತು ಬೇಡ ಎಂದು ಸುಮ್ಮನಾದಳು. ಇಬ್ಬರ ಮಧ್ಯೆ ಹೆಚ್ಚೇನೂ ಮಾತುಕತೆ ಆಗಲಿಲ್ಲ. ಊಟ ಸಾಗಿತ್ತು. ಊಟವಾದ ನಂತರ ತಾನು ಬಂದ ಕೆಲಸ ಮುಗಿಸಿಕೊಂಡು ಊರಿಗೆ ಹೋಗಬೇಕು. ಅವಳಿಗೆ 2 ದಿನ ಆಫೀಸಿಗೆ ರಜೆಯಿತ್ತು. ನಾಡಿದ್ದಿನಿಂದ ಅವಳು ಕೆಲಸಕ್ಕೆ ಹೋಗಬೇಕಾಗಿತ್ತು. ಊಟವಾದ ಮೇಲೆ ತಟ್ಟೆ ಲೋಟಗಳನ್ನು ತೆಗೆದು ತೊಳೆಯ ಹೊರಟಾಗ, ನೀವು ಏನು ಮಾಡಬೇಡಿ, ನಾಳೆ ಕೆಲಸದವಳು ಬಂದು ತೊಳೆಯುತ್ತಾಳೆ. ಮನೆಯ ಹೊರಭಾಗದಲ್ಲಿದ್ದ ಸಿಂಕ್ಗೆ ಪಾತ್ರೆಗಳನ್ನೆಲ್ಲ ಹಾಕಿದ್ರಾಯ್ತು, ನಾನು ಮಾಡ್ತೀನಿ ಎಂದ ಸಮರ್ಥ್. ಅವನು ಬೇಡವೆಂದರೂ ತಾನೇ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಪಾತ್ರೆಗಳನ್ನು ತೊಳೆದಿಟ್ಟು ಬಂದಳು ಸಮನ್ವಿ. ಅವನು ಅಡಿಗೆ ಮನೆಗೆ ಹೋಗಿ ಸೇಬು ಹಚ್ಚಿ ತಂದಿದ್ದ. ತಗೊಳ್ಳಿ ಎಂದ. ಹಾಲ್ನಲ್ಲಿದ್ದ ಟಿವಿ ಆನ್ ಮಾಡಿದ. ಸಮನ್ವಿಗೆ ತಾನು ಬಂದ ಕೆಲಸವನ್ನು ಮುಗಿಸಿಕೊಳ್ಳುವ ಆತುರವಿತ್ತು. ಆದ್ದರಿಂದ ಅವಳಾಗಿ ಹೇಳಿದಳು, ಸರ್, ಒಂದು 5 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಸಮರ್ಥ್ಗೂ ಅವಳು ಇಲ್ಲಿಗೇಕೆ ಬಂದಳು ಎಂದು ತಿಳಿಯುವ ಕುತೂಹಲವಿತ್ತು. ಹೇಳಿ ಎಂದು ಹೇಳಿ ಅವಳೆದುರು ಕುಳಿತು ಟಿವಿ ವಾಲ್ಯೂಮ್ ತೆಗೆದ. ಸಮನ್ವಿ ಹೇಳತೊಡಗಿದಳು, ನಮ್ಮ ತಂದೆ ಹೆಸರು ಸದಾಶಿವಯ್ಯ ಅಂತ. ಗೌರ್ಮೆಂಟ್ ಹೈಸ್ಕೂಲ್ ಒಂದರಲ್ಲಿ ವರ್ಕ್ ಮಾಡ್ತಾ ಇದ್ರು. ನಿಮ್ಮ ತಂದೆ ಮತ್ತು ನಮ್ಮ ತಂದೆ ಬಾಲ್ಯದ ಸ್ನೇಹಿತರಂತೆ. ನಿಮ್ಮ ತಾತ ನಮ್ಮ ಮನೆ ಪಕ್ಕದಲ್ಲಿದ್ದ ಮನೆ ಜಮೀನು ಮಾರಿ ಬೆಂಗಳೂರಿಗೆ ಬಂದು ನೆಲೆಸಿದರಂತೆ. ಆದರೂ ನಿಮ್ಮ ತಂದೆ ಮತ್ತು ನಮ್ಮ ತಂದೆಯವರ ಮಧ್ಯೆ ಸಂಪರ್ಕವಿತ್ತು. ಆದ್ದರಿಂದ ಗೆಳೆತನ ಹಾಗೆ ಮುಂದುವರಿದಿತ್ತು. ನಮ್ಮಪ್ಪಂಗೆ 2 ತಂಗಿಯರು. ತಂಗಿಯರ ವಿವಾಹಕ್ಕೆ ಹಣದ ಅಡಚಣೆ ಉಂಟಾದಾಗ ನಮ್ಮಪ್ಪ ನಿಮ್ಮ ತಂದೆಯವರ ಬಳಿ 1 ಲಕ್ಷ ರೂಪಾಯಿ ಧನ ಸಹಾಯ ಪಡೆದಿದ್ದರಂತೆ. ಕಾರಣಾಂತರಗಳಿಂದ ನಮ್ಮಪ್ಪಂಗೆ ಆ ದುಡ್ಡನ್ನು ಹಿಂದಿರುಗಿಸಲಾಗಿರಲಿಲ್ಲ. ನಮ್ಮಪ್ಪಂಗೆ ನಾವಿಬ್ಬರು ಹೆಣ್ಣು ಮಕ್ಕಳು. ನನಗೊಬ್ಬಳು ಅಕ್ಕ ಇದ್ದಾಳೆ. ಅಪ್ಪ ಅವರ ಪೆನ್ಷನ್ ಹಣದಿಂದ ಸಾಲ ತೀರಿಸಬೇಕು ಅಂತಿದ್ರು. ಆದರೆ ಅನಾರೋಗ್ಯದಿಂದಾಗಿ ಹಾಸಿಗೆ ಹಿಡಿದಿದ್ದರು. ಈಗ 6 ತಿಂಗಳ ಹಿಂದೆ. ಅವಳ ಗಂಟಲುಬ್ಬಿ ಬಂತು. 2 ನಿಮಿಷ ಮಾತಾಡಲಿಲ್ಲ. ಮೌನ ಆವರಿಸಿತು ಅವರಿಬ್ಬರ ಮಧ್ಯೆ. ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಸಮನ್ವಿ ಮಾತು ಮುಂದುವರಿಸಿದಳು. ಅವರು ನಮ್ಮನ್ನು ಅನಾಥರಾಗಿಸಿ ಹೊರಟು ಹೋದರು. ಅವಳನ್ನವಳು ಆದಷ್ಟು ಕಂಟ್ರೋಲ್ ಮಾಡುತ್ತಿದ್ದಾಳೆ ಎಂಬುದು ಸಮರ್ಥನ ಗಮನಕ್ಕೆ ಬಂತು. ಸಾರಿ ಟು ಹಿಯರ್. ಅವರು ಮರಣಶಯ್ಯೆಯಲ್ಲಿದ್ದ ಸಂದರ್ಭದಲ್ಲಿ ನಿಮ್ಮ ತಂದೆಯವರ ಅಡ್ರೆಸ್ ಹೇಳಿ ಸೀತಾರಾಮಯ್ಯನವರಿಗೆ ದುಡ್ಡು ಹಿಂದಿರುಗಿಸಬೇಕೆಂದು, ಇಲ್ಲಾಂದರೆ ಅವರ ಆತ್ಮಕ್ಕೆ ಶಾಂತಿ ಇಲ್ಲವೆಂದು ನನ್ನ ಬಳಿ ಕೇಳಿಕೊಂಡಿದ್ದರು. ನಾನು ಆ ಸಾಲ ತೀರಿಸ್ತೀನಿ ಅಂತ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ. ನಾನು ಆ ಸಾಲ ಹಿಂದಿರುಗಿಸುವುದಕ್ಕೆಂದು ಬಂದಿದ್ದೇನೆ. ಅಪ್ಪ ತೀರಿಕೊಂಡು 1 ವರ್ಷದೊಳಗೆ ಆ ಸಾಲ ತೀರಿಸಿದರೆ ಆ ಫಲ ಅವರಿಗೆ ಸಿಕ್ಕುತ್ತೆ ಅಂತಾರೆ. ಅದಕ್ಕೆ ಬಂದಿದ್ದೇನೆ. ಅವಳು ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಚೆಕ್ ಲೀಫನ್ನು ತೆಗೆದು ಅದಕ್ಕೆ ಸೈನ್ ಮಾಡಿ, ಸರ್, ದಯವಿಟ್ಟು ಈ ಚೆಕ್ ತಗೊಳ್ಳಿ. ಅವಳು 1 ಲಕ್ಷಕ್ಕೆ ಚೆಕ್ ಬರೆದು ಕೊಟ್ಟಿದ್ದಳು. ಅವನ ಕೈಗಿತ್ತಳು. ಅಸಲು ಕೊಟ್ಟಿದ್ದೀನಿ, ಇಂಟ್ರೆಸ್ಟ್ ಆಮೇಲೆ ಕೊಡ್ತೀನಿ ಸರ್. ಅವನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ. ನೀವು ಕಾಲೇಜ್ ಸ್ಟೂಡೆಂಟ್ ಅಂದ್ಕೊಂಡಿದ್ದೆ. ಅರ್ನ್ ಮಾಡ್ತಿದ್ದೀರಾ ಅಂದರೆ ದುಡಿತಿದ್ದೀರಾ? ಹೌದು, ನಾನು ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ದುಡಿಯುತ್ತಿದ್ದೇನೆ ಎಂದಳು. ಅವನು ಕೈ ಮುಂದೆ ಚಾಚಲಿಲ್ಲ. ಅಪ್ಪ ನನಗೆ ಏನೂ ಹೇಳಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಯಾಕೆ ಚೆಕ್ ತಗೋಬೇಕು ನಿಮ್ಮ ಹತ್ರ? ನೀವು ಅಪ್ಪನ ಹತ್ರನೇ ಮಾತಾಡಿ. ಪಾಪ, ಅವಳಷ್ಟು ದೂರದಿಂದ ಇಲ್ಲಿಗೆ ಈ ಕೆಲಸಕ್ಕಾಗಿ ಬಂದಿದ್ದಳು. ಮನೆ ಸಿಕ್ಕಿದಾಗ ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಈಗ ಕೆಲಸ ಸಿಕ್ಕಿದಾಗಿನಿಂದ ದುಡ್ಡು ಜೋಡಿಸಿ ಇಟ್ಟು ಅಪ್ಪನ ಕೊನೆಯ ಆಸೆ ಪೂರೈಸಲು ಬಂದಿದ್ದಳು ಸಮನ್ವಿ. ಇನ್ನು ಅಮೆರಿಕಕ್ಕೆ ಹೋದ ಅವರಪ್ಪ ಯಾವಾಗ ಬರುತ್ತಾರೋ? ಹಿಂದೆ ಕೆಲಸ ಮುಗಿಸಿಕೊಂಡರೆ ಒಳ್ಳೆಯದೆಂದು ಅವಳು ಅವನಲ್ಲಿ ವಿನಂತಿಸಿಕೊಂಡಳು. ಸರ್, ನೀವು ನಿಮ್ಮ ತಂದೆಯವರ ಬಳಿ ವಿಚಾರಿಸಿ. ಈ ಚೆಕ್ ಇಲ್ಲೇ ಇಟ್ಟಿರ್ತೀನಿ. ನನ್ನ ಫೋನ್ ನಂಬರ್, ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಅವಳ ಮುಖದಲ್ಲಿ ಇದ್ದ ದೈನ್ಯತೆಯನ್ನು ಕಂಡು ಅವನು ಇಲ್ಲ ಎನ್ನದಾದನೇನೋ. ಹೇಗೋ ನಾಳೆ ತನಕ ಇಲ್ಲಿರ್ತಿರಲ್ಲ, ಅಪ್ಪನ ಹತ್ರ ವಿಚಾರಿಸ್ತೀನಿ. ಆದರೆ ಅವನು ಆ ಚೆಕ್ ಮುಟ್ಟಲಿಲ್ಲ.
ಅದು ಟೀಪಾಯಿ ಮೇಲೆ ಹಾಗೇ ಇತ್ತು. ಅದರ ಮೇಲೊಂದು ಪೇಪರ್ ವೈಟ್ ಇಟ್ಟ. ಅವಳು ತನಗೆ ತೋರಿಸಿದ ರೂಮಿನಲ್ಲಿ ಮಲಗಿದಳು. ನಿನ್ನೆ ರಾತ್ರಿ ಬಸ್ಸಿನಲ್ಲಿ ನಿದ್ದೆ ಬಂದಿರಲಿಲ್ಲ. ಬೆಳಗಿನಿಂದ ಅಲೆದು ಸುಸ್ತಾಗಿದ್ದರಿಂದಲೇನು ಇಂದು ಮಲಗಿದ ತಕ್ಷಣ ನಿದ್ದೆ ಬಂದಿತ್ತು. ರಾತ್ರಿ ಅದೆಷ್ಟೋ ಹೊತ್ತಿಗೆ ಅವಳಿಗೆ ಎಚ್ಚರವಾಗಿತ್ತು. ಅಷ್ಟರಲ್ಲಿ ಅವಳು ಮಲಗಿದ್ದ ರೂಮಿನ ಬಾಗಿಲು ತೆರೆದಂತೆ ಭಾಸವಾಯಿತು ಅವಳಿಗೆ. ಮೈಯೆಲ್ಲ ನಡುಗತೊಡಗಿತ್ತು. ಯಾರೋ ತನ್ನತ್ತ ನಡೆದು ಬರುವಂತೆ ಸದ್ದು ಕೇಳಿಸಿತು. ಅವಳ ಸುತ್ತಲೂ ಕತ್ತಲು. ಯಾರೆಂದು ಕಾಣಿಸುತ್ತಿಲ್ಲ. ಲೈಟ್ ಸ್ವಿಚ್ಗಾಗಿ ತಡಕಾಡಿದಳು ಸಮನ್ವಿ. ಈಗ ಅವಳಿಗೆ ಇನ್ನಿಲ್ಲದ ಭಯ ಕಾಡತೊಡಗಿತ್ತು. ಬೆಂಗಳೂರಿನ ಮಳೆಯೇ ಅವಳಿಗೆ ಹೊಸದು. ಅವಳು ಬರುವಾಗಲೇ ಎಲ್ಲೆಲ್ಲೂ ಜಲಾವೃತವಾಗಿತ್ತು. ಹೊರಗೆ ಹೋಗಿ ಸಿಕ್ಕಿಹಾಕಿಕೊಳ್ಳುವುದಕ್ಕಿಂತ ಮನೆಯೊಳಗೆ ಸುರಕ್ಷಿತ ಎಂದು ಇಲ್ಲಿ ಉಳಿದುಕೊಳ್ಳಲು ನಿಶ್ಚಯಿಸಿಕೊಂಡಿದ್ದಳು. ಈ ಅಪರಿಚಿತ ವ್ಯಕ್ತಿ ತಂದೆಯ ಗೆಳೆಯನ ಮಗನಿರಬಹುದು ಎಂದು ನಂಬಿದ್ದಳು. ಈಗ ಅವಳಿಗೆ ಅವನು ನಿಜವಾಗಿಯೂ ಸೀತಾರಾಮಯ್ಯನವರ ಮಗನಾ? ಅಲ್ಲ, ಸುಳ್ಳು ಹೇಳಿದ್ದರೆ ಎನಿಸಿತು. ಯಾವುದಾದರೂ ಹೋಟೆಲ್ ಲಾಡ್ಜಲ್ಲಿ ಹೋಗಿ ಉಳಿದುಕೊಳ್ಳಬೇಕಾಗಿತ್ತು ಎನಿಸಿತು ಅವಳಿಗೀಗ. ಈಗ ಅವಳಿಗೆ ನೆನಪಾಯಿತು. ತಾನು ಆಯಾಸವಾಗಿದೆ, ಮಲಗಬೇಕೆಂಬ ಆತುರದಲ್ಲಿ ಡೋರ್ ಲಾಕ್ ಮಾಡಿದ್ದೇನೆ, ಆದರೆ ಬೋಲ್ಟ್ ಮಾಡಿರಲಿಲ್ಲ ಎಂದು. ಕ್ಷಣಕ್ಕೂ ಭಯ ಹೆಚ್ಚಾಗತೊಡಗಿತು. ಸದ್ದು ಅವಳ ಹತ್ತಿರ ಬರುತ್ತಿರುವಂತೆ ಭಾಸವಾಯಿತು. ಕಿರುಚಬೇಕೆಂದುಕೊಂಡರೂ ಬಾಯಿಯಿಂದ ಸ್ವರ ಹೊರಡಲಿಲ್ಲ. ಅಷ್ಟು ಭಯವಾಗಿತ್ತು ಅವಳಿಗೆ. ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು. ಈಗ ತನ್ನ ಸೆಲ್ಫೋನ್ ಎಲ್ಲಿ ಇಟ್ಟಿರುವೆನು ಎಂದು ನೆನಪಿಸಿಕೊಳ್ಳತೊಡಗಿದಳು ಸಮನ್ವಿ. ಸಮನ್ವಿಯು ರಾತ್ರಿ ಇಲ್ಲಿ ಉಳಿದುಕೊಳ್ಳಲು ಯೋಚಿಸುವಾಗ ಆ ಬಗ್ಗೆ ಯೋಚಿಸಿರಲಿಲ್ಲ. ಪಾಪ, ರಾತ್ರಿ ಅಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ. ಅವಳಿಗೆ ಏನಾದರೂ ತೊಂದರೆಯಾಗುತ್ತದಾ? ಸಮನ್ವಿ ಸಮರ್ಥ್ ಭಾವನಾತ್ಮಕ ಕಥೆ ಭಾಗ 2ರಲ್ಲಿ ಮುಂದುವರಿಯುವುದು.